ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮವನ್ನು ನೋಡಿದ್ವಿ. ಇನ್ನು ರಾಜ್ಯದಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಜೋರಾಗಿದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ಟಿಟಿಡಿ ದೇಗುಲದಲ್ಲೂ ಕೂಡ ಭಕ್ತ ಸಾಗರವೇ ಸೇರಿದೆ. ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಆಡಳಿತ ಮಂಡಳಿ. ಮಲ್ಲೇಶ್ವರಂನ ವಯಾಲಿಕಾವಲ್ನಲ್ಲಿರುವಂತಹ ಟಿಟಿಡಿ ದೇಗುಲ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಆಭರಣ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. 50ಕ್ಕೂ ಹೆಚ್ಚು ಮಹಿಳೆಯರಿಂದ ಶ್ಲೋಕ ಪಠಣ ಆಗ್ತಾ ಇದೆ. ಭಕ್ತರಿಗೆ ವಿತರಿಸಬೇಕು ಅಂತಾನೆ 25,000 ಲಡ್ಡುಗಳನ್ನು ರೆಡಿ ಮಾಡಿಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮತ್ತು ಸಡಗರ ಮನೆ ಮಾಡಿರುವಂಥದ್ದು. ಯಾವ ರೀತಿ ಸಂಭ್ರಮಾಚರಣೆ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಮುಕ್ಕೋಟಿ ದೇವತೆಗಳೊಂದಿಗೆ ಗರುಡ ವಾಹನದ ರೂಪದಲ್ಲಿ ಶ್ರೀ ವಿಷ್ಣುವು ಭೂಮಿಗೆ ದರ್ಶನ ಕೊಡುವಂತಹ ದಿನವೇ ವೈಕುಂಠ ಏಕಾದಶಿ. ಇದನ್ನು ಪರಮ ಪುಣ್ಯ ದಿನ ಅಂತ ಕೂಡ ಕರೀತಾರೆ. ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ, ವೈಕುಂಠ ದರ್ಶನ ಮಾಡಿದರೆ ಸಹಜವಾಗಿಯೇ ಒಂದಿಷ್ಟು ಒಳಿತಾಗುತ್ತೆ, ಲಾಭ ಆಗುತ್ತೆ ಅನ್ನುವಂಥದ್ದು ಜನರ ನಂಬಿಕೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ವೈಕುಂಠ ಏಕಾದಶಿಯ ಸಂಭ್ರಮ ಮತ್ತು ಸಡಗರ ಹೇಗಿದೆ, ಏನೆಲ್ಲ ಪೂಜಾ ಕೈಂಕರ್ಯಗಳು ಇವತ್ತು ನಡೆಯುತ್ತೆ, ತಿಳಿಸ್ಕೊಡ್ಬಹುದಾ ಅಂಥೇಳಿ? ಸದ್ಯ ವಯಾಲಿಕಾವಲ್ನ ಟಿಟಿಡಿ ದೇವಸ್ಥಾನದ ಬಳಿ ಇದ್ದೇನೆ. ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಮಧ್ಯರಾತ್ರಿ 3 ಗಂಟೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ವೈಕುಂಠ ದರ್ಶನದ ವ್ಯವಸ್ಥೆಯನ್ನು ಪಡೆಯೋದಕ್ಕೆ, ಅಂದರೆ ದರ್ಶನದ ವ್ಯವಸ್ಥೆಗೆ ಮುಂದಾಗಿದ್ದಾರೆ, ನೇರವಾಗಿ ಬಂದಿದ್ದಾರೆ. ಸದ್ಯಕ್ಕೆ ಈಗ ದರ್ಶನದ ವ್ಯವಸ್ಥೆಯನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಅರ್ಧ ಗಂಟೆಗಳ ಕಾಲ ಸ್ಥಗಿತ ಮಾಡಲಾಗಿದೆ. ಇಲ್ಲಿ ಒಂದಿಷ್ಟು ಕ್ಲೀನಿಂಗ್ ಆಗುತ್ತೆ, ಜೊತೆಗೆ ಒಳಭಾಗದಲ್ಲಿ ಒಂದಿಷ್ಟು ಸ್ವಚ್ಛತಾ ಕಾರ್ಯ ಆಗುತ್ತೆ ಆ ದರ್ಶನದ ಸಂದರ್ಭದಲ್ಲಿ. ಸೊ ಹಾಗಾಗಿ ಈ ಕ್ಲೀನಿಂಗ್ ಕಾರ್ಯ ಮುಗ್ದ ಆದ ಬಳಿಕ ಮತ್ತೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಸೊ ಹಾಗಾಗಿ ಈಗ ಭಕ್ತರು ಕೂಡ ದೇವಸ್ಥಾನದ ಹೊರಭಾಗದಲ್ಲಿ ಈಗ ಇದ್ದಾರೆ. ಸೊ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆದವು, ಜೊತೆಗೆ ಶ್ಲೋಕ ಪಠಣೆಗಳು ಕೂಡ ಆದವು. ಸೊ ಒಂದಿಷ್ಟು ಇವತ್ತು ವಿಶೇಷ ದಿನ ಆಗಿರೋದ್ರಿಂದಾಗಿ ಬೇರೆ ಬೇರೆ ಭಾಗಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿದ್ದಾರೆ. ಸೊ ಎಲ್ಲಿಯೂ ಕೂಡ ನೂಕುನುಗ್ಗಲು ಆಗದೆ ಇರುವಂಥ ನಿಟ್ಟಿನಲ್ಲಿ ಏನು ವಯೋವೃದ್ಧರಿಗಾಗಲಿ ಅಥವಾ ಮಕ್ಕಳನ್ನು ಕರ್ಕೊಂಡ್ಬಂದಂಥವ್ರಿಗೂ ಕೂಡ ಕೂರ್ಲಿಕ್ಕೆ ಅಥವಾ ನಿಲ್ಲೋದಕ್ಕೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಒಂದಿಷ್ಟು ಭಕ್ತರನ್ನು ಮಾತನಾಡಿಸ್ತೀನಿ. ಅಮ್ಮ, ನೀವು ಎಲ್ಲಿಂದ ಬಂದ್ರಿ, ಎಷ್ಟೊತ್ತಿಗೆ ಬಂದ್ರಿ? ಅಮ್ಮ, ನೀವು ಎಲ್ಲಿಂದ ಬಂದ್ರಿ ಮೇಡಮ್, ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ? ಇವರು ಸಿಟಿ ಬಂದ್ರಿ? ನಗರದಿಂದ ಬಸವೇಶ್ವರ ನಗರದಿಂದ ಬರ್ತೀವಿ. ಪ್ರತಿ ವರ್ಷ ಬರ್ತಾ ಇದ್ದೀವಿ ದೇವರ ದರ್ಶನಕ್ಕೆ. ವಿಶೇಷವಾಗಿರುವಂತಹ ದಿನ, ಸಾಕಷ್ಟು ಭಕ್ತರಿದ್ದಾರೆ. ಕುಟುಂಬ ಸಮೇತರಾಗಿ ಬಂದಿದ್ರಿ? ಕುಟುಂಬ ಸಮೇತ ಆಗಿ ಬಂದಿದ್ದೀವಿ. ಅಮ್ಮ, ತಾವು? ನಾಗರಬಾವಿಯಿಂದ ವೇಟ್ ಮಾಡ್ತಾ ಇದ್ರಿ. ವಿಶೇಷ ದಿನ ಏನು ಹೇಳ್ತೀರಿ? ಹಾಫ್ ಅನ್ ಅವರ್ ಆಗಿದೆ ಬಂದಷ್ಟೇ, ನಾವೇನೇನಿಲ್ಲ. ಅಮ್ಮ, ಏನು ಹೇಳ್ತೀರಿ? ವಿಶೇಷವಾದ ದಿನ ಇವತ್ತು, ದರ್ಶನಕ್ಕೆ ಬಂದಿದ್ರಿ. ತೆಲುಗು ಕನ್ನಡ ಬರಲ್ಲ. ಬಹುತೇಕ ಭಕ್ತರು ಕೂಡ ನಗರದ ನಾನಾ ಭಾಗಗಳಿಂದ ಬಂದಿದ್ದಾರೆ. ಸೊ ಇವರೆಲ್ಲರೂ ಕೂಡ ಇವತ್ತಿನ ವಿಶೇಷ ದಿನದಲ್ಲಿ ಈಗ ನೇರವಾಗಿ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ಅಲ್ಲಿ ದರ್ಶನವನ್ನು ಪಡೆಯೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇನ್ನೇನು ಅರ್ಧ ಗಂಟೆ ಆದ ಬಳಿಕ ಮತ್ತೆ ದರ್ಶನಕ್ಕೆ ವ್ಯವಸ್ಥೆಗಳು ಮತ್ತೆ ಆರಂಭ ಆಗುತ್ತೆ. ಆರಂಭ ಆದ ಬಳಿಕ ನೇರವಾಗಿ ಪ್ರವೇಶವನ್ನು ಪಡೆದುಕೊಳ್ತಾರೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ವೈಕುಂಠ ಏಕಾದಶಿಯ ಪುಣ್ಯ ದಿನ. ತಿರುಪತಿಯ ದರ್ಶನ ಆಯಿತು, ಬೆಂಗಳೂರಿನಲ್ಲೂ ಕೂಡ ಟಿಟಿಡಿ ದೇವಾಲಯದ ದರ್ಶನ ಆಯಿತು. ಎಲ್ಲವೂ ಕೂಡ ಭಕ್ತಾದಿಗಳು ಅವ್ರಿಗೆ ಅನುಕೂಲವಾದಂತಹ ಕಡೆ ಹೋಗಿ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಟಿಟಿಡಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದಿರೋದನ್ನು ಗಮನಿಸ್ತಾ ಇದ್ದೀರಾ. ಯಾವಾಗಲೂ ಕೂಡ ಪ್ರತಿ ವರ್ಷ ಇದೇ ರೀತಿಯಲ್ಲಿ ಅವರು ಬಂದು ದೇವರಿಗೆ ನಮಸ್ಕಾರವನ್ನು ಹಾಕಿ ಹೋಗ್ತಕ್ಕಂಥದ್ದು ರೂಢಿ ಮತ್ತು ಪದ್ಧತಿ. ಅದರ ಪ್ರಕಾರನೇ ವಯಾಲಿಕಾವಲ್ನಲ್ಲಿ ಇರ್ತಕ್ಕಂಥ ಟಿಟಿಡಿ ದೇವಸ್ಥಾನಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಂದು ಇವತ್ತು ವೈಕುಂಠ ಏಕಾದಶಿಯ ದರ್ಶನವನ್ನು ಪಡೆದಿದ್ದಾರೆ.